ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರುವ ಮೃಗವಧೆ ಒಂದು ಪವಿತ್ರ ಮತ್ತು ಐತಿಹಾಸಿಕ ಗ್ರಾಮವಾಗಿದ್ದು, ಬ್ರಾಹ್ಮಿ ನದಿಯ ದಡದಲ್ಲಿರುವ ಪ್ರಾಚೀನ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ. ಮಗ, ಅದೇನೋ ನೀನು ಈ ದೇವಸ್ಥಾನದ ಬಗ್ಗೆ ರಾಮ ಬಾಣ ಅಂತ ಏನೋ ಸ್ಟೋರಿ ಹೇಳ್ತಾ ಇದ್ದೆ ಅಲ್ಲ, ಹೇಳು. ಅದೇನು ಈಗ ಬೇಡ, ಫಸ್ಟ್ ದರ್ಶನ ಮಾಡ್ಕೊಬರೋಣ, ಆಮೇಲೆ ಹೇಳು. ಸರಿ ಬಾ. ಇದು ತೀರ್ಥಹಳ್ಳಿಯಿಂದ 26 ಕಿಲೋಮೀಟರ್ ಇದೆ. ಹಾಗೆ ಶಿವಮೊಗ್ಗದಿಂದ ಬಂದರೆ ಒಂದು 60 ಕಿಲೋಮೀಟ್ರ್ ಆಗುತ್ತೆ. ನಮಸ್ಕಾರ, ದೇವಸ್ಥಾನಕ್ಕೆ ಬಂದಾಯಿತು. ಈಗ ಒಳಗಡೆ ಹೋಗಬೇಕು. ದುರ್ಗಾಪದೇ ದೇವಸ್ಥಾನ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಇರೋದು. ಸೊ ಈ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ನೆಕ್ಸ್ಟು ಅರ್ಚನೆ ಮಾಡಿಸ್ತೀವಿ. ನೀವು ಮಾಡಿಸ್ಬೋದು. ಅಲ್ಲಿ ಫಸ್ಟು ಬ್ರಾಹ್ಮಿ ನದಿಗೆ ಹೋಗ್ಬಿಟ್ಟು ಕಾಲು ತೊಳ್ಕೊಂಡು ಅಲ್ಲಿ ಅರ್ಚನೆ ಮಾಡಿಸಿ ಆಮೇಲೆ ದೇವಸ್ಥಾನದ ಒಳಗಡೆ ಹೋಗ್ಬೋದು. ನೋಡಿ, ಇಲ್ಲಿ ಇಷ್ಟು ಮೆಟ್ಲನ್ನ ಇಳಿದು ಬಂದರೆ ಇಲ್ಲೇ ಇರೋದು ಪಕ್ಕದಲ್ಲಿ ಬ್ರಾಹ್ಮಿ ನದಿ. ಇದು ಕಮಂಡಲದಿಂದ ಉದ್ಭವ ಆಗಿರೋ ನದಿ. ನಾವು ಕಮಂಡಲದ ಬಗ್ಗೆನೂ ವಿಡಿಯೋ ಮಾಡಿದ್ದೀವಿ, ಒಂದ್ಸರಿ ಅಕೌಂಟಲ್ಲಿ ಚೆಕ್ ಮಾಡಿ. ಮಗ, ನಾವು ಸ್ಟೋರಿಲಿ ತುಂಬ ಮುಂದೋಗಿದ್ದೀವಿ, ಇನ್ನೊಂದು ದೇವಸ್ಥಾನ ಮಿಸ್ ಮಾಡ್ಕೊಂಡಿದ್ದೀವಿ. ಎಸ್, ಎಕ್ಸಾಕ್ಟ್ಲಿ. ನಾವು ಈ ದೇವಸ್ಥಾನಕ್ಕೆ ಬರೋಕ್ಕೂ ಮುಂಚೆ ಮೇಲ್ಗಡೆ ಅಂದರೆ ಸ್ವಲ್ಪ ಒಂದು 10 ಹೆಜ್ಜೆಯಷ್ಟು ಮೇಲೆ ಶನೇಶ್ವರ ದೇವಸ್ಥಾನ ಇದೆ. ಇಲ್ಲಿ ನಾವು ಹೋಗ್ಬಿಟ್ಟು ಮೊದಲು ನಮ್ಮ ರಾಷ್ಟ್ರಾಧಿಪತಿ ಶನಿಯ ದರ್ಶನ ಮಾಡಿಕೊಂಡು, ಮಗ ನಿಂದ ಯಾವ್ದು ರಾಷ್ಟ್ರಾಧಿಪತಿ ಗೊತ್ತಿರಲ್ಲ, ನನ್ನ ಶನಿ. ಸೊ ಇಲ್ಲಿ ಎಂಡಲ್ಲೇ ಹಿಂಗೆ ದೇವಸ್ಥಾನಕ್ಕೆ ಬಂದ್ಯಾ ಅಂತ ಕೇಳಿದ್ರು. ನಾವು ಹಾಂ ಅಂತ ಹೇಳ್ಬಿಟ್ಟು ಹಂಗೆ ಮೇಲ್ಗಡೆ ಎಲ್ಲ ನಮ್ಮ ಬಾಸ್ ಅವ್ರು ನೋಡ್ಕೊಂಡು ಹೋಗೋ ಅಂದರು. ಸೊ ನಾವು ಇಲ್ಲಿ ಒಂದು ಶಿವನ ದೇವಸ್ಥಾನ ಇದೆ, ನಾವು ಹೊರಟಿದ್ದೀವಿ ಶಿವನ ನೋಡೋಕ್ಕೆ. ನಿಖಿತಾ ನನ್ನ ಮೇಲೆ ಸಿಟ್ಟಾಗಿ ನನ್ನ ಮಾತಾಡಿಸ್ತಲೇ ದೇವಸ್ಥಾನದೊಳಗೆ ಪುಟ್ಟು ಓಡೋಗ್ಬಿಟ್ಟಿದ್ರು. ದೇವಸ್ಥಾನದ ಹತ್ರ ಹೋಗೋಷ್ಟೊತ್ತಿಗೆ ನೋಡಿ ದರ್ಶನ ಮಾಡಿದ್ವಿ. ಅಲ್ಲಿ ನಿಂತಿದ್ದಳು ನೋಡ್ರಿ ಮೂಲೆಯಲ್ಲಿ ಅಂತ ಕೋಪ ಮಾಡಿಕೊಂಡು. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಸರಿ ಹೋದ್ದು. ಸೊ ದೆನ್ ನಾವು ಅದಾದಮೇಲೆ ಈ ದೇವಸ್ಥಾನಕ್ಕೆ ಬಂದಿದ್ದು. ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಕಾಲೆಲ್ಲ ತೊಳ್ಕೊಂಡು, ಇದು ಮೇನ್ ದೇವಸ್ಥಾನ ನಾವು ಬಂದಿದ್ದು. ಸೊ ಕಾಲು ತೊಳ್ಕೊಂಡು ನಾವು ಈಗ ದೇವಸ್ಥಾನ ಪಡೆಯೋಕ್ಕೆ ಹೋಗ್ತಾ ಇದ್ವಿ. ದೀಕ್ಷೆ ಪಡೆ ದರ್ಶನ ನಾನು ಅದೇ ಮತ್ತೆ ನಾನು ಭಯ ಆಗೋಯ್ತು ಒಂದ್ಸರಿ. ಸೊ ದರ್ಶನ ಪಡೆಯೋಣ ಅಂತ ಹೊರಟ್ವಿ. ಏನು ಸಿನಿಮ್ಯಾಟಿಕ್ ಆ್ಯಂಗಲಲ್ಲಿ ಇಟ್ಟು ಬಂದಿದೆಯಾ ಮಗ ಫೋನ್ನ? ಅಪ್ಪ, ಎಲ್ಲ ಜನ ನಂಬ್ಕೊಂಡ್ಬಿಟ್ರು. ನೋಡಿ ಗಾಯ್ಸ್, ದೇ ಆರ್ ಗೋಯಿಂಗ್. ವಾ, ಎಂಥ ಆ್ಯಂಗಲು! ಸೂಪರ್. ನೋಡೆ ನಮ್ಮನ್ನ ಅಲ್ಲಿ ಅಲ್ಲಿ ನೋಡಲ್ಲಿ ಇದರಲ್ಲಿ ಕಾಣ್ತಿದೆ. ಸೊ ನಾವು ನದಿಲಿ ಕಾಲು ತೊಳ್ಕೊಂಡ್ಬಂದು ಈಗ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು. ಇದಂತೂ ಎಪಿಕ್ ಮೂಮೆಂಟು. ನಾವು ನೋಡೇ ಇಲ್ಲ ಅಲ್ಲಿ ಸೈಡಿಗೆ ವಿಡಿಯೋ ಮಾಡಬಾರ್ದು ಅಂತ ಇರೋದು. ಇಲ್ಲಿದೆ ನೋಡಿ, ಇಲ್ಲಿ ಸೈಡಿಗೆ ನಾವು ಹೋಗಿದ್ದೀವಿ, ನೋಡಿದ್ವಿ, ದೇವರಿಗೆ ಝೂಮ್ ಆಗ್ತಿದ್ದೀನಿ. ಅಲ್ಲಿ ಅರ್ಚಕರು ನೋಡಿದ್ರು, ಬಂದು ಈಗ ನಗು ಬರುತ್ತೆ, ಬಟ್ ಆ ಟೈಮಲ್ಲಿ ಫುಲ್ ಗಾಬರಿ ಆಗೋಗಿತ್ತು ನನಗೆ. ಸೊ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ನಾನು ಮಗ ಅರ್ಚನೆ ಮಾಡಿಸಿ ಬಂದ್ಬಿಟ್ಟು ಬ್ರಾಹ್ಮಿ ನದಿಯ ಸೌಂದರ್ಯ ಸವಿಯೋಣ ಅಂತ ಮತ್ತೆ ಕೂತ್ವಿ. ಹಾಗೆ ನಮ್ಮ ಕಷ್ಟ ಸುಖಗಳು ಹೀಗೆ ಎಲ್ಲ ಮದುವೆ 30 ವರ್ಷ ಆಗಿ ಮಕ್ಕಳೆಲ್ಲ ಆಗ್ಬಿಟ್ಟಿದೆ, ಕಷ್ಟ ಸುಖ ಅಂತ ನಾವು ಮಾತಾಡಿದ್ವಲ್ಲ, ಬರೀ ಹಾಗೆ ವೈವ ಹೆಂಗ್ ಮಾಡೋಣ, ಟೆಸ್ಟ್ ಹೆಂಗ್ ಮಾಡೋಣ ಅಂತ ತಲೆ ಕೆಡ್ಸ್ಕೊಂಡು ಹೇಳೆ ಕಷ್ಟ ಸುಖಗಳು ಅಂತ. ಅದು ಕಷ್ಟ ಸುಖನೇ ಅಲ್ವಾ? ಅದು ಬರೀ ಕಷ್ಟ, ಸುಖ ಇಲ್ಲದ್ರಲ್ಲಿ. ಸುಖ ಇರಲ್ಲ ಬಿಡು ವೈವದಲ್ಲಿ, ಎಕ್ಸಾಮ್ಸಲ್ಲಿ. ಈಗ ಸ್ವಲ್ಪ ಸ್ಥಳ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ರಾಮಾಯಣ ಕಾಲದಲ್ಲಿ ಮರೀಚ ಎಂಬ ರಾಕ್ಷಸನು ಸೀತೆಯನ್ನು ಮೋಸಗೊಳಿಸಲು ಚಿನ್ನದ ಜಿಂಕೆಯ ವೇಷ ಧರಿಸ್ತಾನೆ. ಅಲ್ಲ, ಅವನು ಯಾರು? ರಾಕ್ಷಸನ? ಅವನು ರಾಕ್ಷಸ. ಯಾಕೆ ಬರ್ತಾನಪ್ಪ? ಯಾಕೆ ಬರ್ತಾನಪ್ಪ ಅಂದ್ರೆ, ಈಗ ರಾವಣ ಬಂದು ಸೀತೆನ ಕರ್ಕೊಂಡೋಗಕ್ಕೆ ರಾಮ ಸ್ವಲ್ಪ ದೂರ ಹೋಗ್ಬೇಕಲ್ಲ, ಅದಕ್ಕೆ ಸೀತೆಗೆ ಅಟ್ರಾಕ್ಟ್ ಮಾಡಿಸ್ತಾನೆ. ಆವಾಗ ರಾಮ ನನಗ ಬಂಗಾರ ಜಿಂಕೆ ಕೊಡು, ಸರಿ ಜಿಂಕೆ ತಂದು ಕೊಡು ಅಂತ ಹೇಳ್ತಾರೆ. ಸೀತೆ ಮಾತೆ ಹೇಳ್ತಾಳಲ್ಲ, ಅದೇ. ಅದಕ್ಕೆ ರಾಮ ಏನು ಮಾಡ್ತಾನೆ, ಸರಿ ಸೀತೆ ನೀನು ಏನು ಹೇಳ್ತೀಯ, ಓಕೆ ಡನ್ ಅಂತ ಅದನ್ನ ಹುಡ್ಕೊಂಬರಕ್ಕೆ ಕಾಡಿಗೆ ಹೋಗ್ತಾನೆ. ಹೋದಾಗ ನೆಕ್ಸ್ಟ್ ಇಂದೆಲ್ಲ ಸ್ಟೋರಿ ಗೊತ್ತೇ ಇದೆ. ಲಕ್ಷ್ಮಣ ಹೇಳ್ತಾನೆ ಬರಬೇಡಿ ಅತ್ತಿಗೆ ಅಂತೇಳಿ ಲಕ್ಷ್ಮಣ ರೇಖೆ ಕೊಟ್ಟು ಇಬ್ರು ಹೋಗ್ತಾರೆ. ಅದೆಲ್ಲ ಆದಾಗ ರಾಮ ಎಲ್ಲಿ ಹೋಗಿ ಆ ಬಾಣನ ಹೊಡೆದು ಆ ಮೃಗ ಅಂದ್ರೆ ಆ ಬಂಗಾರದ ಜಿಂಕೆನ ಸಾಯಿಸ್ತಾನಲ್ಲ, ಅದೇ ಗ್ರಾಮನೇ ಈ ಮೃಗವಧೆ ಅಂತ ನಂಬೋದು. ವಾವ್, ಎಷ್ಟು ಚೆನ್ನಾಗಿದೆ. ಹೌದು, ನನಗೆ ಒಂದು ಅರ್ಥ ಆಗಿಲ್ಲ, ಯಾಕೆ ಅಲ್ಲಿ ಶಿವಲಿಂಗ ಸ್ಥಾಪನೆ ಆಗಿದೆ? ಯಾಕಂದರೆ
ಈಗ ಬ್ರಹ್ಮಹತ್ಯೆ ದೋಷ ಬರುತ್ತೆ. ಆಗಿನ ಕಾಲದಲ್ಲಿ ಯಾವುದೇ ಒಂದು ಪ್ರಾಣಿನ ಸಾಯಿಸಿದರೆ ಬ್ರಹ್ಮಹತ್ಯೆ ದೋಷ ಬರುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ಆ ಶಾಪದಿಂದ ಮುಕ್ತಿ ಪಡೆಯೋಕ್ಕೋಸ್ಕರ ಸ್ವತಃ ರಾಮ ಈ ಬ್ರಾಹ್ಮಿ ನದಿಯ ದಡದಲ್ಲಿ ಶಿವಲಿಂಗನ ಇಟ್ಟು ಸ್ಥಾಪಿಸ್ತಾನೆ. ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಏನಕ್ಕೆ? ಶಿವಲಿಂಗಕ್ಕೆ ಪವಿತ್ರವಾಗಿರೋದ್ರಿಂದ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಕರೀತಾರೆ. ಈ ದೇವಸ್ಥಾನದ ಇನ್ನೊಂದು ವಿಶಿಷ್ಟತೆ ಏನಪ್ಪ ಅಂದರೆ, ಇದು 4.5 ಅಡಿ ಎತ್ತರದ ಶಿವಲಿಂಗ ಇದೆ. ಹಾಂ, ಸೊ ಹೊರಟ್ವಿ. ಎಷ್ಟು ಸರಿ ಹೇಳಿದೆ ಅದು ಮಾಡಬೇಡ ಅಂತ, ಹೇಳಿದ್ದೆ ಮಾಡೋಣ. ಓಕೆ, ಹಂಗೇರು ನೋಡ್ ಮಗ, ನನ್ನ ಕಾಲು ಲಕ್ಷ್ಮಿ ಥರ ಫುಲ್ ನೆಲಕ್ಕೆ ಮುಟ್ಟಿದೆ. ಈ ಕಡೆ ಸೈಡಿಗೆ ಜಾಗ ಏನಿಲ್ಲ. ನಿಜ ಲಕ್ಷ್ಮಿನ ಅಂದರೆ ಲಕ್ಷ್ಮಿ ಸ್ವಲ್ಪ ದುಡ್ಡು ಕೊಡು ಲಕ್ಷ್ಮಿ. ಲಕ್ಷ್ಮಿ ಹಂಗೇರು ಕಡೆ ತಿರುಗು. ಓಕೆ ಓಕೆ ಯಾ ಓಕೆ ಓಕೆ ಬಾ, ಮಾಡು ಫಾಸ್ಟ್. ಇವಳ್ದು ವಿಡಿಯೋ ಮಾಡಿ ನನಗೆ ಸಾಕಾಗೋಯ್ತು. ಮಳೆನೇ ಬಂದು ಹೋಯ್ತು. ಅಷ್ಟೊಂದಂಗ ವಿಡಿಯೋ ಮಾಡಿಸ್ಕೊಂಡಿದ್ದಾಳೆ. ದಿಸ್ ಈಸ್ ಹೌ ಐ ಸ್ಟ್ರಗಲ್ ಡೂಯಿಂಗ್ ಮೈ ಮಗಾಸ್ ವಿಡಿಯೋ. ಓಹ್, ಸೊ ಅವಳು ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದಾಳೆ, ನಾನು ಅದಕ್ಕೊಂದು ನ್ಯಾಯ ಒದಗಿಸಿದ್ದೀನಿ. ಯು ವಿಲ್ ಸಿ ದ ಎಡಿಟ್ ಇನ್ ದ ಲಾಸ್ಟ್. ನೆಕ್ಸ್ಟು ನಮ್ಮ ಹುಡುಗಿದು ಮಾಡಿದ್ವಿ. ನಮ್ಮ ಹುಡುಗಿ ಎಷ್ಟು ಚಂದ ಕಣ್ಣಿಗೆ ರೆಡಿಯಾಗಿ ಬಂದಿದ್ಲು ನೋಡ್ರಿ, ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ಅಂತ. ನಗ್ತಿಯಲ್ಲೇ ಚೆನ್ನಾಗಿ ಕಾಣ್ತಿದ್ಯಾ ಅಂದರೆ. ಸೊ ಇಷ್ಟು ವಿಡಿಯೋ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನೋಡ್ಕೊಂಬಿಡಿ ಒಂದ್ಸರಿ ನಮ್ಮ ಬ್ರಾಹ್ಮಿ ನದಿಯ ವೀವ್. ವಾವ್, ಫ್ಯಾಂಟಾಸ್ಟಿಕ್. ಚಂದ ಇತ್ತು ಅಷ್ಟೇ. ಸೊ ಹೊರಟ್ವಿ. ಮಳೆ ಜೋರಾಯಿತು. ಸೋ ಬ್ಯೂಟಿಫುಲ್ ಡೇ. How are you feeling? Fantastic. So this is all about our vlog. Let's meet in the next vlog. Bye.